ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ದೇವರಾಜೇಗೌಡ ಹಾಗೆ ಶಿವರಾಮೇಗೌಡ ಆಡಿಯೋ ರಿಲೀಸ್ ಆಗಿದೆ. ಇಬ್ಬರೂ ಮಾತನಾಡಿದ್ದ ಫೋನ್ ಸಂಭಾಷಣೆ ಲೀಕ್ ಆಗಿದೆ. ದೇವರಾಜೇಗೌಡ ಬಳಿ ಡಿಕೆಶಿ ಬಗ್ಗೆ ಮಾತುಕತೆ ನಡೆದಿದೆ. ಎಸ್ಐಟಿ ಬಳಿ ಡಿಕೆಶಿ ಬಗ್ಗೆ ಹೇಳದಂತೆ ಶಿವರಾಮೇಗೌಡ ಅವರು ಹೇಳಿದ್ದಾರೆ. ದೇವರಾಜೇಗೌಡಗೆ ಕಿವಿ ಮಾತನ್ನ ಶಿವರಾಮೇಗೌಡ ಅವರು ಹೇಳಿದ್ದಾರೆ. ಹಿಂದಿನಿಂದ ರೇವಣ್ಣ ಫ್ಯಾಮಿಲಿ ವಿರುದ್ಧ ಹೋರಾಡ್ತಾ ಇದ್ದೀನಿ, ಫೇಸ್ಬುಕ್ ಕೋರ್ಟ್ನಲ್ಲೂ ಹೋರಾಟ ಅಂತಲೇ ಹೇಳು, ಎಸ್ಐಟಿ ನೋಟಿಸ್ ಕೊಡ್ತಾರೆ, ಆಗೆಲ್ಲ ಡಿಕೆಶಿ ಬಗ್ಗೆ ಚಕಾರ ಎತ್ತಬೇಡ ಅಂತ ಶಿವರಾಮೇಗೌಡ ಅವರು ದೇವರಾಜೇಗೌಡ ಅವರಿಗೆ ಹೇಳಿರುವಂತಹ ಕಿವಿ ಮಾತಿನ ಈ ಆಡಿಯೋ ಏನಿದೆ ಅದು ಈಗ ರಿಲೀಸ್ ಆಗಿದೆ. ಫೋನ್ನಲ್ಲಿ ಹೇಳಿದಂತಹ ಆಡಿಯೋ ಈಗ ಲೀಕ್ ಆಗಿದೆ. ಆ ಮೂಲಕ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಗ್ತಾ ಇರೋದನ್ನ ಗಮನಿಸಬಹುದು. ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ದೇವರಾಜೇಗೌಡ ಅವರ ಜೊತೆಗೆ ಮಾತನಾಡ್ತಾ ಇರುವಂತಹ ಒಂದು ಆಡಿಯೋ ಈಗ ಲೀಕ್ ಆಗಿದೆ. ನನಗೆ ಡಿಕೆ ಅವರಿಗೆ ನಾನು ಫೋನ್ ಮಾಡಿದ್ದೆ. ಡಿಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜೇಗೌಡ. ಅದನ್ನ ಫೋನಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ. ಅದೇ ಯಾಕೆ ಹಂಗೆ ಹೇಳ್ಬೇಕು ಅವೆಲ್ಲವ ಅಂತ ಅಂದ್ರು. ಅಲ್ಲ ಕಣ, ಅಲ್ಲಲ್ಲ, ನಾನು ಅವತ್ತು ಫೋನ್ ಹೇಳಿದೆ ಅಣ್ಣ, ನನಗೆ ಆಲ್ರೆಡಿ ನಿಮ್ ವಿರುದ್ಧ ಮಾತಾಡಿದೀನಿ ಕಣ ಅಂತ ಅಂದೆ. ನಾವ್ಯಾಕೆ ಮಾತಾಡಕ್ ಹೋಗೋಣ? ನನಗೆ ಡಿಕೆ ಅವ್ರಿಗೆ ನಾನು ಫೋನ್ ಮಾಡಿದ್ದೆ. ಡಿಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜೇಗೌಡ. ಅದನ್ನ ಫೋನಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ. ಅದೇ ಯಾಕೆ ಹಂಗೆ ಹೇಳ್ಬೇಕು ಅವೆಲ್ಲವ ಅಂತ ಅಂದ್ರು. ಅಲ್ಲ ಕಣ, ಅಲ್ಲಲ್ಲ, ನಾನು ಅವತ್ತು ಫೋನ್ ಹೇಳಿದೆ ಅಣ್ಣ, ನನಗೆ ಆಲ್ರೆಡಿ ನಿಮ್ ವಿರುದ್ಧ ಮಾತಾಡಿದೀನಿ ಕಣ ಅಂತ ಅಂದೆ. ನಾವ್ಯಾಕೆ ಮಾತಾಡಕ್ ಹೋಗೋಣ? ನನಗೆ ಡಿಕೆ ಬೇರೆ ನಮ್ಗೆ ನೋಟಿಸ್ ಕೊಡ್ತಾರಣ್ಣ ಎಸ್ಐಟಿ ಅವರು? ಕೊಡ್ತಾರೆ. ಅಲ್ಲಿ ನಾವು ಏನ್ ಮಾತಾಡೋಣ ಬೇರೆ? ಎಸ್ಐಟಿ ಅವ್ರು ಕೊಟ್ಟಾಗ್ಲೂ ಸಹಿತ ಡಿಕೆ ಬಗ್ಗೆ ನೀನ್ ಚಕಾರ ಎತ್ಬೇಡ. ಸರಿ ಅಣ್ಣ. ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ. ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು, ನಮ್ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನು ಅಲ್ಲಿ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿರೋದು ನನ್ನ ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ. ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ವಿರುದ್ಧವಾಗಿ. ಇದು ಶಿವರಾಮೇಗೌಡ ಹಾಗೆ ದೇವರಾಜೇಗೌಡ ಅವರ ನಡುವೆ ಆಗಿರುವಂತಹ ಮಾತಿನ ಸಂಭಾಷಣೆ. ಈಗ ಸದ್ಯಕ್ಕೆ ಅದು ಲೀಕ್ ಆಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿ ಶಿವರಾಮೇಗೌಡ ಅವರು ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಡಿಕೆ ಅವರ ಹೆಸರನ್ನ ಪ್ರಸ್ತಾಪ ಮಾಡಬಾರದು ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಬೇರೆ ನಮ್ಗೆ ನೋಟಿಸ್ ಕೊಡ್ತಾರಣ್ಣ ಎಸ್ಐಟಿ ಅವರು? ಕೊಡ್ತಾರೆ. ಅಲ್ಲಿ ನಾವು ಏನ್ ಮಾತಾಡೋಣ ಬೇರೆ? ಎಸ್ಐಟಿ ಅವ್ರು ಕೊಟ್ಟಾಗ್ಲೂ ಸಹಿತ ಡಿಕೆ ಬಗ್ಗೆ ನೀನ್ ಚಕಾರ ಎತ್ಬೇಡ. ಸರಿ ಅಣ್ಣ. ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ. ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು, ನಮ್ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನು ಅಲ್ಲಿ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿರೋದು ನನ್ನ ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ. ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ವಿರುದ್ಧವಾಗಿ. ಈಗ ಬಿಟ್ಟು ಚರ್ಚೆನೇ ಇಲ್ಲ ಅಂತ ಹೇಳಿ. ಸರಿ ಆಯ್ತಣ್ಣ. ನನಗೆ ಡಿಕೆ ಅವ್ರಿಗೆ ನಾನು ಫೋನ್ ಮಾಡಿದ್ದೆ. ಡಿಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜೇಗೌಡ. ಅದನ್ನ ಫೋನಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ. ಅದೇ ಯಾಕೆ ಹಂಗೆ ಹೇಳ್ಬೇಕು ಅವೆಲ್ಲವ ಅಂತ ಅಂದ್ರು. ಅಲ್ಲ ಕಣ, ಅಲ್ಲಲ್ಲ, ನಾನು ಅವತ್ತು ಫೋನ್ ಹೇಳಿದೆ ಅಣ್ಣ, ನನಗೆ ಆಲ್ರೆಡಿ ನಿಮ್ ವಿರುದ್ಧ ಮಾತಾಡಿದೀನಿ ಕಣ ಅಂತ ಅಂದೆ. ನಾವ್ಯಾಕೆ ಮಾತಾಡಕ್ ಹೋಗೋಣ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.